ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಮಿಕ್ಸರ್ ಜಾರ್ಗೆ ಸ್ವಲ್ಪ 3-4 ಪೀಸ್ ಕಟ್ ಮಾಡಿರೋದು ಅಲ್ಲ ಮತ್ತು 3-4 ಪೀಸ್ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಖಾರ ಪುಡಿನ ಹಾಕ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಉಪ್ಪು ಹಾಕೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಬೇಕು, ತೊಳೆದಿರೋದು ಕೊತ್ತಂಬರಿನ ಹಾಕಬೇಕು. 2 ಸ್ಪೂನ್ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಇದು ಚೆನ್ನಾಗಿ ಸಣ್ಣ ಆಗುತ್ತಾ ಅಂತ ನೋಡಿ ಈ ಥರ ರುಬ್ಕೋಬೇಕು ಸಣ್ಣಾಗಿ. ಇದಕ್ಕೆ ಎಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ. ಆಮೇಲೆ ಎಲ್ಲ ಮೊಸರನ್ನ ಹಾಕಬೇಕು. ಇದರಲ್ಲಿ ನಾವು ಮಜ್ಜಿಗೆನ ಎಷ್ಟು ಮಾಡ್ತೀವೋ ಅಷ್ಟು ಎಲ್ಲಾನು ಹಾಕಬೇಕು. ಇದರಲ್ಲಿ ಹಾಕಿ ಈಗ ಮತ್ತೆ ಮಿಕ್ಸರ್ಗೆ ಹಾಕಬೇಕು ಎಲ್ಲಾನು. ನೋಡಿ ಈ ಥರ ಆಗಿದೆ. ಇದಕ್ಕೆ ಬೇಕಾದರೆ ನಾವು ನೀರು ಹಾಕ್ಬೋದು, ಇಲ್ಲಾಂದರೆ ಅಷ್ಟೇನು ಮಾಡ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ 3-4. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಮಿಕ್ಸರ್ಗೆ ಹಾಕಿದ ಮಜ್ಜಿಗೆನ ಇದರಲ್ಲಿ ಹಾಕಬೇಕು. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಇದು ಬಿಸಿ ಪಾತ್ರೆಗೆ ಹಾಕಿದರೆ ಮಜ್ಜಿಗೆ ಏನೂ ಆಗಲ್ಲ, ಹಾಗಾಗಿ ಇದರಲ್ಲೇ ಹಾಕ್ಬೋದು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ರೆಡಿಯಾಗುತ್ತೆ ಮಜ್ಜಿಗೆ ಸಾಂಬಾರು. ಅನ್ನದ ಜೊತೆ ಪಡ್ಡು ಜೊತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದನ್ನೊಂದು ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.